ಚಿನ್ನವು ಭಾರತೀಯರಿಗೆ ಅಪಾರವಾಗಿ ಪ್ರಿಯವಾಗಿರುವುದು ಕೇವಲ ಅಲಂಕರಣದ ವಿಷಯವಲ್ಲ, ಅದರ ಹಿಂದೆ ಇತಿಹಾಸ, ಸಂಸ್ಕೃತಿ, ಆರ್ಥಿಕತೆ ಮತ್ತು ಧಾರ್ಮಿಕ ನಂಬಿಕೆಗಳ ಮಿಶ್ರಣವಿದೆ. ಈ ಕಾರಣಗಳಿಂದಾಗಿ ಚಿನ್ನವು ಭಾರತೀಯರ ಜೀವನದಲ್ಲಿ ಬಹುಮುಖ್ಯ ಸ್ಥಾನ ಪಡೆದಿದೆ. 1. ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವ. ಚಿನ್ನವನ್ನು ಲಕ್ಷ್ಮೀ ದೇವಿಯ ಸಂಕೇತವಾಗಿ ಪೂಜಿಸಲಾಗುತ್ತದೆ. ಶ್ರೀಮಂತಿಕೆ, ಐಶ್ವರ್ಯ, ಶುದ್ಧತೆ ಮತ್ತು ದೇವತ್ವವನ್ನು ಸೂಚಿಸುತ್ತದೆ. ಹಬ್ಬಗಳು, ಹೆಸರುಕರಣಗಳು ಮತ್ತು ಪುಣ್ಯಕಾಲಗಳಲ್ಲಿ ಚಿನ್ನ ಖರೀದಿಸುವುದು ಶುಭಕರವೆಂದು ನಂಬಲಾಗುತ್ತದೆ. 2. ಆರ್ಥಿಕ ಭದ್ರತೆ. ಚಿನ್ನವು ಶಾಶ್ವತ ಬಂಡವಾಳವೆಂದು ಪರಿಗಣಿಸಲಾಗುತ್ತದೆ. ಬೆಲೆ ಬದಲಾಗಬಹುದು, ಆದರೆ ಅದು ಸಂಪೂರ್ಣವಾಗಿ ಮೌಲ್ಯ ಕಳೆದುಕೊಳ್ಳುವುದಿಲ್ಲ. ಗ್ರಾಮೀಣ ಭಾರತದಲ್ಲಿ ಬ್ಯಾಂಕ್ ಸೇವೆಗಳು ಲಭ್ಯವಿಲ್ಲದಿದ್ದಾಗಲೂ ಚಿನ್ನವೇ ಆರ್ಥಿಕ ಸುರಕ್ಷತೆಯ ಉಪಕರಣವಾಗಿದೆ. 3. ವೈಯಕ್ತಿಕ ಮೌಲ್ಯ ಮತ್ತು ತೋರಿಕೆಗೆ ಉಪಯುಕ್ತ. ಚಿನ್ನಾಭರಣಗಳು ಹೆಂಗಸರು ಧರಿಸುವ ಅಲಂಕಾರವಾಗಿದ್ದು, ಕುಟುಂಬದ ಸೌಮ್ಯತೆ, ಹಿರಿಮೆ ಮತ್ತು ಗೌರವವನ್ನು ಪ್ರತಿಬಿಂಬಿಸುತ್ತವೆ. ಮದುವೆಯಲ್ಲಿ ಕೊಡಲಾಗುವ ಚಿನ್ನವು ಕುಟುಂಬದ ಹೆಮ್ಮೆ ಮತ್ತು ಅತಿಥಿಗಳಿಗೆ ತೋರಿಸಲು ಒಂದು ಮಾನದಂಡವೂ ಆಗಿದೆ. 4. ಪಾರಂಪರಿಕತೆ ಮತ್ತು ವಾರಸತ್ವ. ಪೂರ್ವ ಜನಾಂಗಗಳಿಂದ ಇಂದಿನ ತಲೆಮಾರಿಗೆ ಚಿನ್ನವನ್ನು ವಾರಸಿಯಾಗಿ ನೀಡುವ ಪರಂಪರೆಯಿದೆ. ಅದು ಭಾವನಾತ್ಮಕವಾಗಿ ಒಬ್ಬೊಬ್ಬರಿಗೂ ಸಂಬಂಧಿತವಾಗಿರುತ್ತದೆ. 5. ಹೆಚ್ಚುತ್ತಿರುವ ಮೌಲ್ಯ. ಇತಿಹಾಸದ ದೃಷ್ಟಿಯಿಂದ ನೋಡಿದರೆ ಚಿನ್ನದ ಬೆಲೆ ನಿರಂತರವಾಗಿ ಏರುತ್ತಲೇ ಬಂದಿದೆ. ಹೀಗಾಗಿ ದೀರ್ಘಕಾಲಿಕ ಹೂಡಿಕೆಗೂ ಉತ್ತಮವಾಗಿದೆ. ಇಷ್ಟೊಂದು ಕಾರಣಗಳ ಮಿಶ್ರಣದಿಂದ ಚಿನ್ನವು ಭಾರತೀಯರ ಮನಸ್ಸಿನಲ್ಲಿ ಧನ್ಯತೆಯ, ಧರ್ಮದ ಹಾಗೂ ಭದ್ರತೆಯ